ಸ್ನೇಹಿತರೆ, ಆತ್ಮೀಯರೇ, ಎಲ್ಲರಿಗೂ ಸುಮಂಜಾನ. ಈಗ ಮುದ್ರಗಳು ತಿಳ್ಕೋಣ. ಶುಭರಾತ್ರಿ ಮುದ್ರ, ಸುಖ ನಿದ್ರೆಗೆ ಬೇಕಾಗಿರುವಂಥ ಮುದ್ರ, ಗುಡ್ ನೈಟ್ ಮುದ್ರ. ಇನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ತುಂಬಾ ಜನ ಈ ರಾತ್ರಿ ಸಮಯದಲ್ಲಿ ನಿದ್ರೆ ಲೇಮಿಂದ ತುಂಬಾ ಸಫರ್ ಆಗ್ತಾ ಇರ್ತಾರೆ. ನಿದ್ರೆ ಕೊರತೆ, ನಿದ್ರೆ ಬರಲ್ಲ ಅಲ್ವಾ? ಸೊ ಈ ನಿದ್ರೆ ಬಂದಿಲ್ಲ ಅಂದ್ರೆ ನಮಗೆಲ್ಲ ಗೊತ್ತಿರೋ ವಿಷಯ. ನಿದ್ರೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ನಮ್ಮ ನೆನಪಿನ ಶಕ್ತಿ ಲಾಸ್ ಆಗುತ್ತೆ. ನೆನಪಿನ ಶಕ್ತಿ ಲಾಸ್ ಆಗುತ್ತೆ, ಬುದ್ಧಿ ಚುರುಕು ಇರಲ್ಲ, ಮತ್ತೆ ಆಕ್ಟಿವ್ನೆಸ್ ಹೋಗುತ್ತೆ. ಸೊ ಯಾವುದೇ ನಿದ್ದೆ ಅನ್ನೋದು ಯಾಕೆ ಬೇಕಾಗಿದೆ? ನಿದ್ದೆ ಎರಡು ಕಾರಣಕ್ಕೆ ಬೇಕಾಗಿದೆ. ಒಂದು, ನಮ್ಮ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ಎರಡಕ್ಕೂ ವಿಶ್ರಾಂತಿ ಕೊಡುವಂಥದ್ದು ನಿದ್ರಾ ಅಲ್ವಾ? ಧ್ಯಾನ ಹೇಗೆ ನಮ್ಮ ಸ್ಥಿರ ಸುಖವಾಗಿ ಕೂತ್ಕೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಮನಸ್ಸಿಗೂ ವಿಶ್ರಾಂತಿ ಕೊಡ್ತೀವಿ ಒಂದು ಕಡೆ, ಮತ್ತೆ ದೇಹಕ್ಕೆ ಒಂಥರ ಸ್ಥಿರ ಸುಖಾಸನ ಕೂತ್ಕೊಂತೀವಿ. ಅದೇ ರೀತಿಯಲ್ಲಿ ನಿದ್ದೆ ಮಾಡುವಾಗ, ಮಲ್ಕೊಂಡು ನಿದ್ರೆ ಮಾಡುವಾಗನು ನಮ್ಮ ಇಡೀ ಕಂಡರಗಳು, ಇಡೀ ಸ್ನಾಯುಗಳು ಎಲ್ಲದಕ್ಕೂ ಒಂಥರ ಎಲ್ಲ ಅಂಗಗಳಿಗೆ, ಎಲ್ಲ ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಗಳಿಗೆ ವಿಶ್ರಾಂತಿ ಕೊಡುವಂಥ ಅವಕಾಶ ನಮಗೆ ಸಿಗತ್ತೆ ನಿದ್ರೆದಲ್ಲಿ. ಅದೇ ರೀತಿಯಲ್ಲಿ ನಿದ್ದೆ ಮಾಡುವಾಗ ನಮ್ಮ ಮನಸ್ಸಕ್ಕೂ ವಿಶ್ರಾಂತಿ ಕೊಡ್ತೀವಿ. ಯಾಕಂದ್ರೆ ಮನಸ್ಸು ನಿಲ್ಲಿಸ್ತೀವಲ್ಲ, ಮನಸ್ಸು ನಿಲ್ಲಿಸಿ ನಾವು ನಮ್ಮ ನಿದ್ದೆ ಒಳಗಡೆ ಹೋಗುವಾಗ ಏನಾಗತ್ತೆ, ಆ ಅಚೇತನ ರೀತಿಯಲ್ಲಿ ಒಳಗಡೆ ನಾವು ಹೋಗ್ತಾ ಹೋಗ್ತಾ ಆಳವಾದ ನಿದ್ದೆಗೆ ಹೋಗುವಾಗ ನಮ್ಮ ಮನಸ್ಸಿಗೂ ಶಾಂತಿ ಸಿಗತ್ತೆ. ಮನಸ್ಸು ಆಲೋಚನೆಗಳು ಕಡಿಮೆ, ಪೂರ್ತಿ ಜೀರೋ ಮಾಡ್ಕೊತೀವಿ. ಅವಾಗ ನಮಗೆ ಮನಸ್ಸುಗೂ ವಿಶ್ರಾಂತಿ ಅಂತ ಹೇಳ್ಬೋದು. ಈ ಎರಡು ಮಿಸ್ ಆದರೆ ಏನಾಗತ್ತೆ, ನಮ್ಮಲ್ಲಿ ನಿರೋಧಕ ಶಕ್ತಿ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ ಸ್ನೇಹಿತರೆ. ಅಂದ್ರೆ ಈ ನಿದ್ದೆ ಕೊರತೆ ಆದರೆ ಏನಾಗತ್ತೆ, ನಮ್ಮಲ್ಲಿ ಖಂಡಿತವಾಗಿ ನಿರೋಧಕ ಶಕ್ತಿ, ವ್ಯಾಧಿ ನಿರೋಧಕ ಶಕ್ತಿ, ಪ್ರತಿರಕ್ಷಕ ವ್ಯವಸ್ಥೆ ತುಂಬಾ ಬಲಹೀನ ಆಗಿರ್ತದೆ. ಅವಾಗ ಯಾವುದೇ ವ್ಯಾಧಿ ಬರಬೇಕಂದ್ರೆ ಅತಿ ವೇಗವಂತವಾಗಿ ನಮಗೆ ವ್ಯಾಧಿಗೆ ನಾವು ಒಳಗಾಗ್ತೀವಿ. ಅದಕ್ಕೋಸ್ಕರ ಈ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೋಬೇಕು, ಬುದ್ಧಿ ಕುಶಲತೆನ ಹೆಚ್ಚು ಮಾಡ್ಕೋಬೇಕು, ಕರ್ಮಶ ಕೌಶಲ್ಯ ಅಂತ ಅಂತೀವಲ್ಲ ಅದು ಮಾಡ್ಕೋಬೇಕು. ಆಮೇಲೆ ನಮ್ಮಲ್ಲಿ ಈ ನಿರೋಧಕ ಶಕ್ತಿ ಹೆಚ್ಚು ಮಾಡಿಕೊಂಡು ಆರೋಗ್ಯದ ಕಡೆ, ಅಂದ್ರೆ ಅತಿ ಅದ್ಭುತವಾದ ಆರೋಗ್ಯವನ್ನು ಹೊಂದಬೇಕು. ಅಂದ್ರೆ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಅಂದ್ರೆ ನಿದ್ದೆ ಅನ್ನೋದು ಕಡ್ಡಾಯ. ಸೊ ನಿದ್ದೆಯಲ್ಲಿ ನಮ್ಗೆ ಸಿಗುವಂತ ಇನ್ನೊಂದೇನಂದ್ರೆ, ಅತಿ ಪ್ರಾಮುಖ್ಯವಾಗಿ ನಮಗೆ ನಿದ್ದೆ, ನಾವು ಆಳವಾದ ನಿದ್ದೆ ಮಾಡುವಾಗ ನಮ್ಮಲ್ಲಿರುವಂತ ಸೂಕ್ಷ್ಮ ಶರೀರದಿಂದ ನಾವು ಯಾತ್ರೆ ಮಾಡ್ತೀವಿ. ಅಂದ್ರೆ ಸೂಕ್ಷ್ಮ ಶರೀರ ಯಾನ ಮಾಡ್ತೀವಿ ನೈಟು. ಅದು ನಮಗೂ ನೆನಪಿರಲ್ಲ ಅಷ್ಟೇ. ಸೊ ನೆನಪಿಲ್ಲ ಅಂತಂದ್ರೆ ನಾವು ಮಾಡಿಲ್ಲ ಅಂತಲ್ಲ, ನಮಗೆ ನೆನಪಿಲ್ಲ, ನಮಗೆ ಆ ನೆನಪಿನ ಶಕ್ತಿ ಇಲ್ಲ. ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಅಂತ ಶಕ್ತಿ ನಮಗಿಲ್ಲ. ಅದಕ್ಕೋಸ್ಕರ ಆದರೆ ಖಂಡಿತವಾಗಿ ಪ್ರತಿಯೊಬ್ಬರು ನೈಟಲ್ಲಿ ನಿದ್ದೆ, ಆಳವಾದ ನಿದ್ದೆದಲ್ಲಿ, ಡೀಪ್ ನಿದ್ದೆದಲ್ಲಿ ಖಂಡಿತ ನಾವು ಮಾಡುವಂಥ ಸೂಕ್ಷ್ಮ ಶರೀರ ಯಾನದಿಂದ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ನಾವು ಸಂಗ್ರಹಣ ಮಾಡ್ಕೊತೀವಿ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಫ್ರೆಶ್ ಆಗಿರ್ತೀವಿ. ಅಂದ್ರೆ ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗಿದೆ ಅಂತ ಅರ್ಥ. ಸೊ ಆ ಶಕ್ತಿ ಇದ್ರೆ ಏನಾಗತ್ತೆ, ಸೊ ಬೆಳಗ್ಗೆ ನೀವು ಮಾಡುವಂಥ ಕೆಲಸಗಳಲ್ಲಿ ಅತಿ ಅದ್ಭುತವಾದ ಕರ್ಮಸ್ಸು ಕೌಶಲ್ಯಂ ಅಂತ ಸಿಗತ್ತೆ ಅಲ್ವಾ? ಆ ರೀತಿಯಲ್ಲಿ ಅದಕ್ಕೆ ನಿದ್ದೆ ಕಡ್ಡಾಯ. ಸೊ ಆ ನಿದ್ದೆ ಸರಿಯಾಗಿ ರೀತಿಯಲ್ಲಿ ಹೋಗಿಲ್ಲ ಅಂದ್ರೆ ಅತಿ ಹೆಚ್ಚು ತೊಂದರೆಗಳು ನಾವು ಅನುಭವಿಸ್ಬೇಕಾಗತ್ತೆ. ಶಾರೀರಿಕವಾಗಿ, ಮಾನಸಿಕವಾಗಿ ಹೇಳ್ಬೇಕಂದ್ರೆ ನಿತ್ಯ ಜೀವನದಲ್ಲಿ ಅತಿ ಹೆಚ್ಚು ತೊಂದರೆಗಳು ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಈ ನಿದ್ದೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು ಅಂತಂದ್ರೆ, ಇದು ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಏನ್ ಮಾಡ್ಬೇಕು ನಾವು ಈಗ ನೋಡ್ಕೊಳ್ಳಿ. ಈ ಅದ್ಭುತವಾದ ಮುದ್ರೆ ನಾವು ಪಾಲನೆ ಮಾಡ್ತಾ ಹೋದ್ರೆ ಸಾಕು. ಅಂದ್ರೆ ಬೆಡ್ ಮೇಲೆ ಕೂತ್ಕೊಂಡು ಒಂದು 5 ನಿಮಿಷ ಕಾಲ, 5 ದಿನಗಳು ಈ ತರ ಮಾಡಿ, ನಾನು ಹೇಳಿದಂತಹ ವಿಧಾನದಲ್ಲಿ 5 ದಿನಗಳ ಕಾಲ ಬೆಡ್ ಮೇಲೆ ಕೂತ ತಕ್ಷಣ ನಿದ್ದೆ ಉಪಕ್ರಮಣ ಮಾಡಕ್ ಮುಂಚೆ ಒಂದು 5 ನಿಮಿಷ ಕಾಲ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಈ ರೀತಿಯಲ್ಲಿ ನೋಡ್ಕೊಳ್ಳಿ. ಎಲ್ಲಾ ಬೆರಳು ಒಳಗಡೆ ಎಲ್ಲಾ ಬೆರಳು ಹೋಗ್ಬೇಕು. ಆಯ್ತಾ? ಹೋದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಜನರಲಿ ನಿದ್ದೆ ಯಾಕೆ ಬರಲ್ಲ? ಹೆಚ್ಚಾಗಿ ಸ್ಟ್ರೆಸ್. ಅಂದ್ರೆ ನಿತ್ಯ ಜೀವನದಲ್ಲಿ ಏನ್ ಮಾಡ್ತೀವಿ, ಎಷ್ಟೋ ಯೋಚನೆಗಳು ಮಾಡ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲ ನಿದ್ದೆ ಹೋಗಕ್ ಮುಂಚೆ ಒಂದು 60,000ರಿಂದ 1,00,000 ಯೋಚನೆಗಳು ನಮ್ಮ ಮೈಂಡ್ ಅಲ್ಲಿ, ಅಂದ್ರೆ ಮನಸ್ಸಲ್ಲಿ ಓಡಾಡ್ತಾ ಇರ್ತದೆ, ಕದಲಿಕೆ ಚಲನ ಮಾಡ್ತಾ ಇರ್ತದೆ. ಅದು ಸ್ಟ್ರೆಸ್ ಕೊಟ್ಟಿರ್ತದೆ. ಆ ಸ್ಟ್ರೆಸ್ಸು ಸ್ವಲ್ಪ ಜನಕ್ಕೆ ನಕಾರಾತ್ಮಕ ಯೋಚನೆಗಳು ಹೆಚ್ಚಾಗಿ, ಅದರಿಂದ ಅತ್ಯಂತ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ, ಆ ನೆಗೆಟಿವ್ ಸ್ಟ್ರೆಸ್ ಹೆಚ್ಚಾಗಿ ನೈಟ್ ನಿದ್ದೆ ಮಾಡಕ್ ಹೋದ್ರೆ ನಿದ್ದೆ ಹೋಗಲ್ಲ. ಅಲ್ಲಿ ಎಲ್ಲ ನೆನಪಿಗೆ ಬರ್ತಾ ಇರ್ತದೆ. ಅಂದ್ರೆ ನಿದ್ದೆ ಕಣ್ಣು ಮುಚ್ಕೊಂಡ್ರೆ ಸಾಕು, ಎಲ್ಲ ಯೋಚನೆಗಳು ಆಚೆ ಕಡೆ ಬಂದು ಅವು ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡಿ ನಿಮ್ಮ ನಿದ್ದೆ ಒಳಗಡೆ, ಅಂದ್ರೆ ನಿಮ್ಮ ಅಂದ್ರೆ ಒಂಥರ ಅಪಸ್ಮಾರಕ ಸ್ಥಿತಿ ಅನ್ಬೋದು, ಇಲ್ಲಾಂದ್ರೆ ಆಳವಾದ ನಿದ್ದೆ ಸ್ಥಿತಿಗೆ ಹೋಗಕ್ಕೆ ತುಂಬಾ ಅಡ್ಡವಾಗಿ ಬರ್ತಾ ಇರ್ತದೆ. ಅವಾಗ ಏನ್ ಮಾಡ್ಬೇಕಂದ್ರೆ, ನೀವು ಹೀಗೆ ಈ ಮುದ್ರೆದಲ್ಲಿ ಹಾಕೊಂಡು ಕಣ್ಣು ಮುಚ್ಕೊಂಡಿದ್ಮೇಲೆ ನಿಮ್ಗೆ ಏನೇ ಯೋಚನೆಗಳು ಬಂದ್ರೆ ನಿಮ್ಮಲ್ಲಿ ನೀವೇ ಗೊನ್ಕೋಬಹುದು. ಒಂಥರ ಗೊನುಗು ಅಂತ ಹೇಳ್ತೀವಲ್ಲ, ಒಳಗಡೆನೆ. ಸಪೋಸ್ ನೀವು ಕೂತ್ಕೊಂಡಿದ್ರೆ 5 ನಿಮಿಷ ಈ ಮುದ್ರದಲ್ಲಿ ಕೂತ್ಕೊಳ್ಳುವಾಗ, ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳೋ ವಿಧಾನ ಇದ್ದೀನಿ ನೋಡಿ.
ಈಗ ಇಟ್ಕೊಂಡಿದ ಮೇಲೆ ಇಲ್ಲಿ ಪ್ರೆಸ್ ಮಾಡಿ ಈ ತರ, ಈ ಕಡೆ ಪ್ರೆಸ್, ಪ್ರೆಸ್, ಈ ಕಡೆ ಒಂದು ಸಲ ಪ್ರೆಸ್ ಮಾಡಿ, 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 ಈ ತರ ಒಂದು 5 ನಿಮಿಷ ಈ ಕಡೆ ಪ್ರೆಸ್ ಮಾಡೋದು. ಒಂದು ಬೇಕಾದ್ರೆ 2 ಸರಿ ಈ ತರ ಪ್ರೆಸ್ ಮಾಡಿ, ಈ ಕಡೆ 2 ಸರಿ ಪ್ರೆಸ್ ಮಾಡಿ. ಈ ಬೆರಳು, ಈ ಬೆರಳಿಂದ ಈ ಹಿಂಭಾಗದ, ಅಂದ್ರೆ ಹಿಂಭಾಗದ ಒಂದು ಕೈಗೆ ಹಿಂಭಾಗದಲ್ಲಿ ಈ ಬೆರಳಿಂದ ಪ್ರೆಸ್ ಮಾಡಿದ್ರೆ, ಈ ಕಡೆ ಈ ಕೈಗೆ ಹಿಂಭಾಗ ಈ ಬೆರಳಿಂದ ಪ್ರೆಸ್ ಮಾಡ್ಬೋದು. ಓಕೆ, ರೈಟ್. ನೋಡಿ, ಈಗ ಮಾಡ್ಕೊಂತ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಯಾವುದೇ ಯೋಚನೆಗಳು ಬಂದು ಏನೇನೋ ಮಾತುಗಳು ಬರ್ತಾ ಇದ್ರೆ ಸೊ ಇಷ್ಟ ಪ್ರಕಾರ ಮಾತಾಡ್ತಾ ಹೋಗಿ. ಆದ್ರೆ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಗೊನ್ಕೋಬೇಕು ಒಳಗಡೆನೆ. ಇದೇನಂತ ಹೇಳ್ತೀವಿ ಅಂದ್ರೆ, ಇದನ್ನು ಜಿಬ್ಬರಿಸ್ ಅಂತ ಹೇಳ್ತೀವಿ. ಜಿಬ್ಬರಿಸ್ ಧ್ವನಿ ಅಂತ ಹೇಳ್ತೀವಿ. ಜಿಬ್ಬರಿಸ್ ಧ್ವನಿ ಅಂದ್ರೆ ಏನು? ಸೊ ಇಷ್ಟ ಪ್ರಕಾರ ಏನೇನೋ ಯೋಚನೆಗಳು ಬರ್ತಾ ಇದೆ, ಅದರಿಂದ ನಮ್ಗೆ ಮಾತುಗಳು ಏನೇನೋ ಬರ್ತಾ ಇದೆ. ಈಗ ವೃದ್ಧರು ಮಾಡ್ತಾ ಇರ್ತಾರೆ ನೋಡಿ, ಏನೋ ಗೊನುಗ್ತಾ ಇರ್ತಾರೆ, ಹೊರಗಡೆ ಗೊನುಗ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ನೀವು ಸೌಂಡ್ ಜಾಸ್ತಿ ಮಾಡದಲೇ, ಆ ಕಡೆ ಈ ಕಡೆ ಮಲ್ಕೊಂಡ್ರೆ ಡಿಸ್ಟರ್ಬ್ ಮಾಡಿದಲೇ, ಸೊ ನೀವು ಈ ತರ ಮಾಡ್ಕೊಂಡ್ರೆ, ಈ ತರ ಮಾಡ್ಕೊಂತ ಸೊ ಸುಮ್ಮನೆ ನಿಮ್ಮ ಒಳಗಡೆ ನೀವೇ ಮಾತಾಡ್ಕೊಂತ ಒಂದು 5 ನಿಮಿಷ ನೀವು ಆ ಥರ ಸ್ಪೆಂಡ್ ಮಾಡಿ, ಎಲ್ಲ ಆಚೆ ಕಡೆ ಹೋಗ್ಬಿಡ್ತದೆ. ಆಮೇಲೆ ಇದರಿಂದ ಸೊ ಈ ತರ ಮಾಡ್ಕೊಂಡ್ರಿಂದ ವೇಗವಂತವಾಗಿ ನಿಮಗೆ ನಿದ್ದೆ ಬಂದ್ಬಿಡ್ತದೆ. ಇದು ಶುಭರಾತ್ರಿ ಮುದ್ರೆ, ಸುಖನಿದ್ರೆ ಮುದ್ರೆ, ಮತ್ತೆ ಗುಡ್ ನೈಟ್ ಮುದ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಸಂದೇಶವನ್ನು ನಾವು ಈಗ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.